JPC ಕಮಿಟಿಯ ಚೇರ್ಮನ್ರವರು ಹಿ ಹ್ಯಾಸ್ ಆಸ್ಕ್ಡ್ ಅಸ್ ಎಲ್ಲ ರಿಪೋರ್ಟ್ಸ್ನು ಕೂಡ ಸಬ್ಮಿಟ್ ಮಾಡಬೇಕು. ಇನ್ನೂ ಕೆಲವು ಜಿಲ್ಲೆಗಳನ್ನು ನಾವೇನು ಪ್ರವಾಸ ಹೊರಟಿದ್ದೀವಿ ಅದರಿಂದೆಲ್ಲದನ್ನೂ ಕಲೆಕ್ಟ್ ಮಾಡಬೇಕು. ಆ್ಯಂಡ್ JPC ಕಮಿಟಿ ಚೇರ್ಮನ್ನು ಮತ್ತು ಎಂಟೈರ್ ಆಫೀಸ್ ನನ್ನ ಜೊತೆಗೆ ಅಥವಾ ನಮ್ಮ ಜೊತೆಗೆ ಕೂತು ಸುಮಾರು 1.5-2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಆ್ಯಂಡ್ ಕರ್ನಾಟಕ ವಕ್ಫ್ ಹೋರಾಟದ ವಿಚಾರವಾಗಿ ಕರ್ನಾಟಕ ಈಸ್ ಎನ್ ಮಾಡೆಲ್. ಸೊ ದ್ಯಾಟ್ ಇವಾಗ ಕರ್ನಾಟಕ ಇದು ವಕ್ಫ್ ತಿದ್ದುಪಡಿ ಏನು ಬರ್ತಾ ಇದೆ ಅದಕ್ಕೆ ಇದನ್ನು ಇಟ್ಕೊಂಡೇ ನಾವು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿದರು. ನಾವು ವಿಶೇಷವಾಗಿ ನಾವು ಕೇಳ್ಕೊಂಡಿದ್ದೇನು ಅಂದರೆ, ಹೆಂಗಿದ್ರು ವಕ್ಫ್ ತಿದ್ದುಪಡಿ ಆಗ್ತಾಯಿದೆ, ಆಂಧ್ರ ಇವತ್ತು ವಕ್ಫ್ ಬೋರ್ಡ್ಗಳನ್ನು ಇವತ್ತು ಅದನ್ನು ತಡೆದು ನಿಲ್ಲಿಸಿದ್ದಾರೆ, ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಥ್ರೂಔಟ್ ಇಂಡಿಯಾ ಇದು, ಯಾಕಂದರೆ ಇದು ನೇಷನ್ ವೈಡ್ ಕಾನೂನು ಇರೋದ್ರಿಂದ ನಾವು ಅದನ್ನು ಎಲ್ಲ ಹತ್ರನೂ ಕೂಡ ವಕ್ಫ್ ಆಫೀಸ್ಗಳನ್ನು ಯಾವುದೇ ಥರವಾದ ಕೆಲಸಗಳನ್ನು ಮಾಡಬಾರ್ದು, ಬರಬಾರ ಮಾಡೋದಿರ್ಬೋದು ಅಥವಾ ತಿದ್ದುಪಡಿ ಮಾಡೋದಿರ್ಬೋದು ಅಥವಾ ಮತ್ತೆ ರೆವಿನ್ಯೂನಲ್ಲಿ ಮಾತನಾಡೋದಿರ್ಬೋದು, ಇದು ಯಾವ ಕೆಲಸನೂ ಕೂಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು JPC ಮುಖೇನ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಸೊ ಆಲ್ ದ ವಕ್ಫ್ ಬೋರ್ಡ್ನ ಕೆಲಸಗಳು ಇದೆಲ್ಲ ಇತ್ಯರ್ಥ ಆಗೋವರೆಗೂ ಕೂಡ ತಟಸ್ಥ ಆಗಿರಬೇಕು. ಅಧಿಕಾರಿಗಳು ಯಾವುದೇ ಥರವಾದ ಅದು ಫಾರೆಸ್ಟ್ನವ್ರು ಇರ್ಬೋದು, ರೆವಿನ್ಯೂನವ್ರು ಇರ್ಬೋದು ಅಥವಾ ವಕ್ಫಿನ ಲ್ಯಾಂಡೇ ಇರ್ಬೋದು, ಯಾವುದಕ್ಕೂ ಕೂಡ ಇದಕ್ಕೆ ಮುಂದುವರಿಸಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಒಂದು ಯತ್ನಾಳ್ ಅವರಿಗೆ ನೋಟಿಸ್ ಕೊಡೋದಕ್ಕೂ ವಕ್ಫ್ ಹೋರಾಟ ಮಾಡೋದಕ್ಕೂ ಸಂಬಂಧ ಇಲ್ಲ. ವಕ್ಫ್ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದ್ದಂಗೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಬಿಜಾಪುರದಿಂದ ಶುರುವಾಗಿರ್ತಕ್ಕಂಥದ್ದು. ತದನಂತರ ನಾವೆಲ್ಲರೂ ಸೇರಿ ವಕ್ಫನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇದನ್ನು ಸಂಘಟನೆ ಮತ್ತು ಪಕ್ಷ ಎಲ್ಲ ದೃಷ್ಟಿಯಿಂದನೂ ಕೂಡ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಮತ್ತು ನಾನೇ ಮೈನಾರಿಟೀಸು ಬ್ಯಾಕ್ವರ್ಡ್ ಕ್ಲಾಸಸ್ ಚೇರ್ಮನ್, ಲೆಜಿಸ್ಲೇಟಿವ್ ಕಮಿಟಿ ಚೇರ್ಮನ್ ಇದ್ದಾಗ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಸಲ್ಲಿ ನಾನೇ ಸುಮಾರು 2,500 ಕೇಸಸ್ಗೆ ನಾವೇ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಯಾವುದಕ್ಕೆ ಅಂದರೆ ಕಮರ್ಷಿಯಲ್ ಪ್ರಾಪರ್ಟೀಸು ಮಿಸ್ಯೂಸ್ ಆಫ್ ದ ಪ್ರಾಪರ್ಟೀಸ್ ಆಗಿದ್ದಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಆ ರೈತರಿಗೆ ಇವತ್ತು ಅವ್ರು ಏನು ಹೇಳ್ತಾರಲ್ಲ, BJP ಅವಧಿನಲ್ಲಿ ಜಾಸ್ತಿ ನೋಟಿಸಸ್ ಕೊಟ್ಟಿದ್ದು ಅಂತೇಳಿ. ನೋಟಿಸ್ ಕೊಟ್ಟಿರ್ತದ್ದು ಮೆಜಾರಿಟಿ ಆಫ್ ದ ಕೇಸಸ್ ಆರ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಅರ್ಬನ್ ರಾಯಚೂರು ಇರ್ಬೋದು, ಬೆಳಗಾಂ ಇರ್ಬೋದು, ಈ ಥರ ಕಮರ್ಷಿಯಲ್ ಪ್ರಾಪರ್ಟೀಸ್. ರೈತರಿಗೆ ನಮ್ಮ ಅಧ್ಯಕ್ಷತೆಯಲ್ಲಿ ಅಥವಾ ನಮ್ಮ ಕಮಿಟಿಯಿಂದ ಒಂದು ನೋಟಿಸಸ್ನು ಕೂಡ ನಾವು ಇಶ್ಯೂ ಮಾಡಿರಲಿಲ್ಲ. ಇವಾಗ ಕಾಂಗ್ರೆಸ್ ಹೇಳೋದೇನು ಅಂದರೆ BJP ಅವಧಿಯಲ್ಲಿ ಜಾಸ್ತಿ ನೋಟಿಸ್ ಕೊಟ್ಟಿದೆ. BJP ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ನೋಟಿಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅದನ್ನೇ ನಾವು ಅವ್ರಿಗೇನು ಹೇಳೋದು ಅಂದರೆ, ವಕ್ಫ್ ಲೀಸ್ಟು ಸುಮಾರು 1300 ಪುಟಗಳನ್ನು ನಾವು ಇವತ್ತು ಅಸೆಂಬ್ಲಿನಲ್ಲಿ ಲೇ ಮಾಡಿದ್ದೀವಿ. ಅದನ್ನು ಎಲ್ಲದೂ ಕೂಡ JPC ತಗೊಂಡು ಈ ಪ್ರಾಪರ್ಟೀಸ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಫೋಟೋ ಆಡಿಟಿಂಗ್ ಆಗಬೇಕು, ಫೈನಾನ್ಷಿಯಲ್ ಆಡಿಟಿಂಗ್ ಆಗಬೇಕು, ಸೋಷಿಯಲ್ ಆಡಿಟಿಂಗ್ ಆಗಬೇಕು. ಆದರೆ ನಿಮಗೆ ಎಕ್ಸಾಕ್ಟ್ಲಿ ವಕ್ಫ್ ಬೋರ್ಡು ಇಷ್ಟು ವರ್ಷಗಳ ಕಾಲ 1952ಇಂದ ಹಿಡಿದು ಇವತ್ತಿನವರೆಗೂ ಏನು ನಡೆದಿದೆ ಅಂತೇಳಿ ಗೊತ್ತಾಗಲ್ಲ. ಆ ಕಾರಣಕ್ಕೋಸ್ಕರ ಇದನ್ನ ನೋಡು, ಅವರು ಯಾತಕ್ಕೋಸ್ಕರ ಹೋಗಿ ಸೇಮ್ ಅದೇ ರೈತರ ಹತ್ರ ಅದೇ ಜಾಗದಲ್ಲಿ ಹೋಗೋದ್ರಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಹಾಗೇನಾದರೂ ಹೋಗಬೇಕು ಅಂದಿದ್ದರೆ ನಾವು ಈ ಕಡೆಯಿಂದ ಶುರು ಮಾಡಿದ್ದೀವಿ, ಇವರು ಈ ಕಡೆ ಚಾಮರಾಜನಗರ, ಮೈಸೂರು ಈ ಕಡೆಯಿಂದ ಏನಾದ್ರು ಶುರು ಮಾಡಿದರೆ ಏನೋ ಒಂದು ಹೋರಾಟ ಅಂತೇಳಿ ಇದನ್ನು ಇದನ್ನು ಮಾಡೋದೇನು ಅಂದರೆ, ನಾವು ವಕ್ಫಿನ ರೈತರ ಎದುರುಗಡೆ ಹೋಗಿ ನಾವು ವಕ್ಫಿನ ವಿಚಾರವಾಗೇ ಹೋದ್ವಿ. ಅವರು ಇವಾಗ ರಾಜಕೀಯವಾಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೋಗೋದ ರೀತಿಯಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶ ಹೋಗ್ತಾ ಇದೆಯಲ್ಲ. ಒಂದೊಂದು ಸರಿ ಆಗುತ್ತೆ, ಈ ಥರ ಎಲ್ಲ ಪಾಲಿಟಿಕಲ್ ಲೈನಲ್ಲಿ ಯೋಚನೆ ಮಾಡಿದಾಗ ಆಗುತ್ತೆ. ಬಟ್ ನಾವು ವಕ್ಫ್ ಹೋರಾಟವನ್ನು ಮಾಡೋರಿಗೆ ನಮಗೆ ಇದು ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಚಾರ. ನಮಗೆ ಯಾರಿಗೂ ಮೋಸ್ಟ್ಲಿ ಆಗಿರ್ಬೋದು ಅಂತೇಳಿ ಅನಿಸುತ್ತೆ. ಬಟ್ ಅವರು ಜಿದ್ದಿಗೆ ನಮ್ಮ ಹತ್ರ ಬೀಳೋದಕ್ಕಿಂತ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನು ಗಟ್ಟಿ ಮಾಡ್ಕೊಂಡು ಇದನ್ನು ಮಾಡಬೇಕಂತ ಅವಶ್ಯಕತೆ ಅದು ಲೂಸ್ ಆಗುತ್ತೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಏನಾದರೂ ಇಲ್ಲ, ಅದ್ರ ಬಗ್ಗೆ ಎಲ್ಲ ನಾವು ಇವಾಗ ಮಾತಾಡೋದಕ್ಕಾಗಲ್ಲ. ಬಟ್ ಒಂದೇನು ಅಂದರೆ, JPC ನಮಗೆ ಕರ್ನಾಟಕದ ಮಾಡೆಲನ್ನು ನಾವೇನು ಹೇಳಿದ್ವಿ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತು. ಅಂದರೆ ಈ ಥರ ಇಂದ ಎಕ್ಸೆಲ್ ಶೀಟ್ನಲ್ಲಿ ಮಾಡಬೇಕು, ಇದನ್ನೆಲ್ಲ ಕಂಪ್ಲೀಟಾಗಿ ಡೆವಲಪ್ ಮಾಡಬೇಕು, ಇದನ್ನು ಇಡೀ ದೇಶಕ್ಕೆ ನಾವು ಇದನ್ನು ಕರ್ನಾಟಕದ ವಕ್ಫ್ ಹೋರಾಟವನ್ನು ಇಟ್ಕೊಂಡು ನಾವು ರೋಲ್ ಮಾಡಲಾಗಿ ಇಟ್ಕೊಂಡು
ವಿ ವಿಲ್ ಪ್ರೆಸ್ ಇಟ್ ಆನ್ ದ ಎಂಟೈರ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತೇಳಿ ಅವರು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಇದನ್ನು ಮಾಹಿತಿನ ತರಿಸ್ಕೊಂತೀವಿ. ಐ ಹೋಪ್ ಸೊ, ನಮಗೂ ಕೂಡ ಅದು ಆಸೆ ಇದೆ. ಆದಷ್ಟು ಬೇಗ BJP ಎಲ್ಲರೂ ಕೂಡ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದುಬಿಟ್ಟು BJP ನಮ್ಮ ಇನ್ನೂ ಒಂದು 1000 ದಿನ ಇದೆ ಅಷ್ಟೇ ಎಲೆಕ್ಷನ್ಸಿಗೆ, ಅಸೆಂಬ್ಲಿ ಎಲೆಕ್ಷನ್ಸಿಗೆ. 3 ವರ್ಷ ಅಂದರೆ ಏನು ಭಾಳ ನಿಮಗೇನಾದರೂ ಸೂಚನೆ ಕೊಡ್ತಾ ಇಲ್ಲ. ಹೈಕಮಾಂಡ್ ಹೆಂಗೆ ಸೂಚನೆ ಕೊಡ್ತಿದೆ? ನಾವು ವಕ್ಫ್ ಬೋರ್ಡಿಗೆ ಹೋದವರಿಗೆ ಅಪ್ರಿಸಿಯೇಷನ್ ಕೊಟ್ಟಿದೆ. ಯತ್ನಾಳ್ ಅವರಿಗೆ ಮಾಹಿತಿ ಕೊಟ್ಬಿಟ್ಟು ಕರೆಕ್ಟಾಗಿ ಅವರು ಸರಿಯಾದಂಥ ಹಾದಿಯ ಹೋರಾಟವನ್ನು ಮಾಡಿದ್ದೀರಿ, ವಿ ಆರ್ ವಿತ್ ಯು ಅಂತ ಅದು ಯತ್ನಾಳ್ ಅವ್ರಿಗೂ ಕೊಟ್ಟಿದೆ. ನೋಟಿಸಿಗೆ ಅವರಿಗೆ ಸಮರ್ಥರಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ. JPC ಕಮಿಟಿಯ ಚೇರ್ಮನ್ರವರು ಹಿ ಹ್ಯಾಸ್ ಆಸ್ಕ್ಡ್ ಅಸ್ ಎಲ್ಲ ರಿಪೋರ್ಟ್ಸ್ನು ಕೂಡ ಸಬ್ಮಿಟ್ ಮಾಡಬೇಕು. ಇನ್ನೂ ಕೆಲವು ಜಿಲ್ಲೆಗಳನ್ನು ನಾವೇನು ಪ್ರವಾಸ ಹೊರಟಿದ್ದೀವಿ ಅದರಿಂದೆಲ್ಲದನ್ನೂ ಕಲೆಕ್ಟ್ ಮಾಡಬೇಕು. ಆ್ಯಂಡ್ JPC ಕಮಿಟಿ ಚೇರ್ಮನ್ನು ಮತ್ತು ಎಂಟೈರ್ ಆಫೀಸ್ ನನ್ನ ಜೊತೆಗೆ ಅಥವಾ ನಮ್ಮ ಜೊತೆಗೆ ಕೂತು ಸುಮಾರು 1.5-2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಆ್ಯಂಡ್ ಕರ್ನಾಟಕ ವಕ್ಫ್ ಹೋರಾಟದ ವಿಚಾರವಾಗಿ ಕರ್ನಾಟಕ ಈಸ್ ಎನ್ ಮಾಡೆಲ್. ಸೊ ದ್ಯಾಟ್ ಇವಾಗ ಕರ್ನಾಟಕ ಇದು ವಕ್ಫ್ ತಿದ್ದುಪಡಿ ಏನು ಬರ್ತಾ ಇದೆ ಅದಕ್ಕೆ ಇದನ್ನು ಇಟ್ಕೊಂಡೇ ನಾವು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿದರು. ನಾವು ವಿಶೇಷವಾಗಿ ನಾವು ಕೇಳ್ಕೊಂಡಿದ್ದೇನು ಅಂದರೆ, ಹೆಂಗಿದ್ರು ವಕ್ಫ್ ತಿದ್ದುಪಡಿ ಆಗ್ತಾಯಿದೆ, ಆಂಧ್ರ ಇವತ್ತು ವಕ್ಫ್ ಬೋರ್ಡ್ಗಳನ್ನು ಇವತ್ತು ಅದನ್ನು ತಡೆದು ನಿಲ್ಲಿಸಿದ್ದಾರೆ, ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಥ್ರೂಔಟ್ ಇಂಡಿಯಾ ಇದು, ಯಾಕಂದರೆ ಇದು ನೇಷನ್ ವೈಡ್ ಕಾನೂನು ಇರೋದ್ರಿಂದ ನಾವು ಅದನ್ನು ಎಲ್ಲ ಹತ್ರನೂ ಕೂಡ ವಕ್ಫ್ ಆಫೀಸ್ಗಳನ್ನು ಯಾವುದೇ ಥರವಾದ ಕೆಲಸಗಳನ್ನು ಮಾಡಬಾರ್ದು, ಬರಬಾರ ಮಾಡೋದಿರ್ಬೋದು ಅಥವಾ ತಿದ್ದುಪಡಿ ಮಾಡೋದಿರ್ಬೋದು ಅಥವಾ ಮತ್ತೆ ರೆವಿನ್ಯೂನಲ್ಲಿ ಮಾತನಾಡೋದಿರ್ಬೋದು, ಇದು ಯಾವ ಕೆಲಸನೂ ಕೂಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು JPC ಮುಖೇನ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಸೊ ಆಲ್ ದ ವಕ್ಫ್ ಬೋರ್ಡ್ನ ಕೆಲಸಗಳು ಇದೆಲ್ಲ ಇತ್ಯರ್ಥ ಆಗೋವರೆಗೂ ಕೂಡ ತಟಸ್ಥ ಆಗಿರಬೇಕು. ಅಧಿಕಾರಿಗಳು ಯಾವುದೇ ಥರವಾದ ಅದು ಫಾರೆಸ್ಟ್ನವ್ರು ಇರ್ಬೋದು, ರೆವಿನ್ಯೂನವ್ರು ಇರ್ಬೋದು ಅಥವಾ ವಕ್ಫಿನ ಲ್ಯಾಂಡೇ ಇರ್ಬೋದು, ಯಾವುದಕ್ಕೂ ಕೂಡ ಇದಕ್ಕೆ ಮುಂದುವರಿಸಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಒಂದು ಯತ್ನಾಳ್ ಅವರಿಗೆ ನೋಟಿಸ್ ಕೊಡೋದಕ್ಕೂ ವಕ್ಫ್ ಹೋರಾಟ ಮಾಡೋದಕ್ಕೂ ಸಂಬಂಧ ಇಲ್ಲ. ವಕ್ಫ್ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದ್ದಂಗೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಬಿಜಾಪುರದಿಂದ ಶುರುವಾಗಿರ್ತಕ್ಕಂಥದ್ದು. ತದನಂತರ ನಾವೆಲ್ಲರೂ ಸೇರಿ ವಕ್ಫನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇದನ್ನು ಸಂಘಟನೆ ಮತ್ತು ಪಕ್ಷ ಎಲ್ಲ ದೃಷ್ಟಿಯಿಂದನೂ ಕೂಡ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಮತ್ತು ನಾನೇ ಮೈನಾರಿಟೀಸು ಬ್ಯಾಕ್ವರ್ಡ್ ಕ್ಲಾಸಸ್ ಚೇರ್ಮನ್, ಲೆಜಿಸ್ಲೇಟಿವ್ ಕಮಿಟಿ ಚೇರ್ಮನ್ ಇದ್ದಾಗ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ಸಲ್ಲಿ ನಾನೇ ಸುಮಾರು 2,500 ಕೇಸಸ್ಗೆ ನಾವೇ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಯಾವುದಕ್ಕೆ ಅಂದರೆ ಕಮರ್ಷಿಯಲ್ ಪ್ರಾಪರ್ಟೀಸು ಮಿಸ್ಯೂಸ್ ಆಫ್ ದ ಪ್ರಾಪರ್ಟೀಸ್ ಆಗಿದ್ದಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಆ ರೈತರಿಗೆ ಇವತ್ತು ಅವ್ರು ಏನು ಹೇಳ್ತಲ್ಲ, BJP ಅವಧಿನಲ್ಲಿ ಜಾಸ್ತಿ ನೋಟಿಸಸ್ ಕೊಟ್ಟಿದ್ದು ಅಂತೇಳಿ. ನೋಟಿಸ್ ಕೊಟ್ಟಿರ್ತದ್ದು ಮೆಜಾರಿಟಿ ಆಫ್ ದ ಕೇಸಸ್ ಆರ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಅರ್ಬನ್ ರಾಯಚೂರು ಇರ್ಬೋದು, ಬೆಳಗಾಂ ಇರ್ಬೋದು, ಈ ಥರ ಕಮರ್ಷಿಯಲ್ ಪ್ರಾಪರ್ಟೀಸ್. ರೈತರಿಗೆ ನಮ್ಮ ಅಧ್ಯಕ್ಷತೆಯಲ್ಲಿ ಅಥವಾ ನಮ್ಮ ಕಮಿಟಿಯಿಂದ ಒಂದು ನೋಟಿಸಸ್ನು ಕೂಡ ನಾವು ಇಶ್ಯೂ ಮಾಡಿರಲಿಲ್ಲ. ಇವಾಗ ಕಾಂಗ್ರೆಸ್ ಹೇಳೋದೇನು ಅಂದರೆ BJP ಅವಧಿಯಲ್ಲಿ ಜಾಸ್ತಿ ನೋಟಿಸ್ ಕೊಟ್ಟಿದೆ. BJP ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ನೋಟಿಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅದನ್ನೇ ನಾವು ಅವ್ರಿಗೇನು ಹೇಳೋದು ಅಂದರೆ, ವಕ್ಫ್ ಲೀಸ್ಟು ಸುಮಾರು 1300 ಪುಟಗಳನ್ನು ನಾವು ಇವತ್ತು ಅಸೆಂಬ್ಲಿನಲ್ಲಿ ಲೇ ಮಾಡಿದ್ದೀವಿ. ಅದನ್ನು ಎಲ್ಲದೂ ಕೂಡ JPC ತಗೊಂಡು ಈ ಪ್ರಾಪರ್ಟೀಸ್ಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಫೋಟೋ ಆಡಿಟಿಂಗ್ ಆಗಬೇಕು, ಫೈನಾನ್ಷಿಯಲ್ ಆಡಿಟಿಂಗ್ ಆಗಬೇಕು, ಸೋಷಿಯಲ್ ಆಡಿಟಿಂಗ್ ಆಗಬೇಕು. ಆದರೆ ನಿಮಗೆ ಎಕ್ಸಾಕ್ಟ್ಲಿ ವಕ್ಫ್ ಬೋರ್ಡು ಇಷ್ಟು ವರ್ಷಗಳ ಕಾಲ 1952ಇಂದ ಹಿಡಿದು ಇವತ್ತಿನವರೆಗೂ ಏನು ನಡೆದಿದೆ ಅಂತೇಳಿ ಗೊತ್ತಾಗಲ್ಲ. ಆ ಕಾರಣಕ್ಕೋಸ್ಕರ ಇದನ್ನ ನೀವು ಮಾಡಿದಂತಹ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ, ಏನು ಸಂದೇಶ ಕೊಡ್ತಾ ಇದ್ದಾರೆ? ನೋಡು, ಅವರು ಯಾತಕ್ಕೋಸ್ಕರ ಹೋಗಿ ಸೇಮ್ ಅದೇ ರೈತರ ಹತ್ರ ಅದೇ ಜಾಗದಲ್ಲಿ ಹೋಗೋದ್ರಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಹಾಗೇನಾದರೂ ಹೋಗಬೇಕು ಅಂದಿದ್ದರೆ ನಾವು ಈ ಕಡೆಯಿಂದ ಶುರು ಮಾಡಿದ್ದೀವಿ, ಇವರು ಈ ಕಡೆ ಚಾಮರಾಜನಗರ, ಮೈಸೂರು ಈ ಕಡೆಯಿಂದ ಏನಾದ್ರು ಶುರು ಮಾಡಿದರೆ ಏನೋ ಒಂದು ಹೋರಾಟ ಅಂತೇಳಿ ಇದನ್ನು ಇದನ್ನು ಮಾಡೋದೇನು ಅಂದರೆ, ನಾವು ವಕ್ಫಿನ ರೈತರ ಎದುರುಗಡೆ ಹೋಗಿ ನಾವು ವಕ್ಫಿನ ವಿಚಾರವಾಗೇ ಹೋದ್ವಿ. ಅವರು ಇವಾಗ ರಾಜಕೀಯವಾಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೋಗೋದ ರೀತಿಯಲ್ಲಿ ರೈತರಿಗೆ BJP ಅವರು ಎಲ್ಲರೂ ಸೇರ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂದೇಶ ಹುಡುಕ್ತಾ ಇದೆಯಲ್ಲ.
ಒಂದೊಂದು ಸರಿ ಆಗುತ್ತೆ ಈ ಥರ ಎಲ್ಲ ಪಾಲಿಟಿಕಲ್ ಲೈನಲ್ಲಿ ಯೋಚನೆ ಮಾಡಿದಾಗ ಆಗುತ್ತೆ. ಬಟ್ ನಾವು ವಕ್ಫ್ ಹೋರಾಟವನ್ನು ಮಾಡೋರಿಗೆ ನಮಗೆ ಇದು ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಚಾರ. ನಮಗೆ ಯಾರಿಗೂ ಬಿದ್ದಿರಾ ಸರ್ ವಿಜೇಂದ್ರ ಜಿದ್ದಿಗೆ ಬಿದ್ದಿದ್ದಾರೆ ಮೋಸ್ಟ್ಲಿ ಆಗಿರ್ಬೋದು ಅಂತೇಳಿ ಅನಿಸುತ್ತೆ. ಬಟ್ ಅವರು ಜಿದ್ದಿಗೆ ನಮ್ಮ ಹತ್ರ ಬೀಳೋದಕ್ಕಿಂತ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನು ಗಟ್ಟಿ ಮಾಡ್ಕೊಂಡು ಇದನ್ನು ಮಾಡಬೇಕಂತ ಅವಶ್ಯಕತೆ ಅದು ಲೂಸ್ ಆಗುತ್ತೆ. ಸರ್ ರಾಜ್ಯಾಧ್ಯಕ್ಷರ ಬದಲಾವಣೆ ಏನಾದರೂ ಸೂಚನೆ ಇಲ್ಲ, ಅದ್ರ ಬಗ್ಗೆ ಎಲ್ಲ ನಾವು ಇವಾಗ ಮಾತಾಡೋದಕ್ಕಾಗಲ್ಲ. ಬಟ್ ಒಂದೇನು ಅಂದರೆ JPC ನಮಗೆ ಕರ್ನಾಟಕದ ಮಾಡಲನ್ನು ನಾವೇನು ಹೇಳಿದ್ವಿ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತು. ಅಂದರೆ ಈ ಥರ ಇಂದ ಎಕ್ಸೆಲ್ ಶೀಟ್ನಲ್ಲಿ ಮಾಡಬೇಕು, ಇದನ್ನೆಲ್ಲ ಕಂಪ್ಲೀಟಾಗಿ ಡೆವಲಪ್ ಮಾಡಬೇಕು, ಇದನ್ನು ಇಡೀ ದೇಶಕ್ಕೆ ನಾವು ಇದನ್ನು ಕರ್ನಾಟಕದ ವಕ್ಫ್ ಹೋರಾಟವನ್ನು ಇಟ್ಕೊಂಡು ನಾವು ರೋಲ್ ಮಾಡಲ ಇಟ್ಕೊಂಡು ವಿ ವಿಲ್ ಪ್ರೆಸ್ ಇಟ್ ಆನ್ ದ ಎಂಟೈರ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತೇಳಿ ಅವರು ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಇದನ್ನು ಮಾಹಿತಿನ ತರಿಸ್ಕೊಂತೀವಿ. ಐ ಹೋಪ್ ಸೊ. ನಮಗೂ ಕೂಡ ಅದು ಆಸೆ ಇದೆ. ಆದಷ್ಟು ಬೇಗ BJP ಎಲ್ಲರೂ ಕೂಡ ಒಂದು ಪ್ಲ್ಯಾಟ್ಫಾರ್ಮಿಗೆ ಬಂದುಬಿಟ್ಟು BJP ನಮ್ಮ ಇನ್ನೂ ಒಂದು 1000 ದಿನ ಇದೆ ಅಷ್ಟೇ ಎಲೆಕ್ಷನ್ಸಿಗೆ, ಅಸೆಂಬ್ಲಿ ಎಲೆಕ್ಷನ್ಸಿಗೆ. 3 ವರ್ಷ ಅಂದರೆ ಏನು ಭಾಳ ನಿಮಗೇನಾದರೂ ಸೂಚನೆ ಕೊಡ್ತಾ ಇಲ್ಲ. ಹೈಕಮಾಂಡ್ ಹೆಂಗೆ ಸೂಚನೆ ಕೊಡ್ತಿದೆ? ನಾವು ವಕ್ಫ್ ಬೋರ್ಡಿಗೆ ಹೋದವರಿಗೆ ಅಪ್ರಿಸಿಯೇಷನ್ ಕೊಟ್ಟಿದೆ. ಯತ್ನಾಳ್ ಅವರಿಗೆ ಮಾಹಿತಿ ಕೊಟ್ಬಿಟ್ಟು ಕರೆಕ್ಟಾಗಿ ಅವರು ಸರಿಯಾದಂಥ ಹಾದಿಯ ಹೋರಾಟವನ್ನು ಮಾಡಿದ್ದೀರಿ, ವಿ ಆರ್ ವಿತ್ ಯು ಅಂತ ಅದು ಯತ್ನಾಳ್ ಅವ್ರಿಗೂ ಕೊಟ್ಟಿದೆ. ನೋಟಿಸಿಗೆ ಅವರಿಗೆ ಸಮರ್ಥರಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ.